ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಅಂತೂ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ತುಂಬ ಗ್ರ್ಯಾಂಡಾಗಿ ಶುರುವಾಯಿತು. ಸೊ ಹೋಪ್ ಎಲ್ಲರೂ ಗ್ರ್ಯಾಂಡ್ ಫಿನಾಲೆ ನೋಡ್ತೀರಾ ಅಂತ ಅನಿಸುತ್ತೆ. ಬಟ್ ಏನು ಒಂದು 5 ಅವರ್ಸ್ನ ಎಪಿಸೋಡ್ ಅಪ್ಲೋಡ್ ಮಾಡಿದ್ದಾರೆ. ಚಿಕ್ಕದಾಗಿ ಈ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾತಾಡೋಣ. ಸೊ ಫಸ್ಟ್ ಎಪಿಸೋಡ್ ರಿವ್ಯೂ ಅಂತಲೇ ಹೇಳ್ಬೋದು ಇದು. ಸೊ ಗ್ರ್ಯಾಂಡ್ ಓಪನಿಂಗ್ ಶುರುವಾಗುತ್ತೆ. ಸೊ ಆಬ್ವಿಯಸ್ಲಿ ಫಸ್ಟ್ ಯೋಗೇಶ ಸುದೀಪ್ ಸರ್ ಬಂದು ಮನೆಯೆಲ್ಲ ತೋರಿಸಿದ್ರು, ಮನೆ ಹೇಗಿದೆ ಏನು ಅಂತೆಲ್ಲ ನೋಡಿದ್ವಿ. ಸೊ ಈ ಸತಿ ಮನೆ ಅಂತೂ ಇಷ್ಟು ಸೀಸನ್ನಿನ ಮನೆಗಳನ್ನ ಬೀಟೇ ಮಾಡೋಕ್ಕಾಗಲ್ಲ ಈ ಮನೆನ. ಸೊ ಆ ಥರ ಮನೆ ಆಗಿದೆ. ಸೊ ತುಂಬಾ ಚೆನ್ನಾಗಾಗಿದೆ ಮನೆ ಅಂತೂ. ಸೊ ಮನೆ ಬಗ್ಗೆ ಇನ್ನೊಂದು ಮಾತಿಲ್ಲ. ಅದಾದಮೇಲೆ ಕಂಟೆಸ್ಟೆಂಟ್ಸ್ನ ಸ್ಟಾರ್ಟ್ ಮಾಡ್ತಾರೆ ಯಾರ್ಯಾರು ಅಂತ. ಸೊ ಫಸ್ಟ್ ಕಂಟೆಸ್ಟೆಂಟ್ ನಮ್ಮೆಲ್ಲರಿಗೂ ತುಂಬಾ ಎಕ್ಸ್ಪೆಕ್ಟೆಡ್ ಕಂಟೆಸ್ಟೆಂಟ್ ಇವರು ಅಂತ ಹೇಳ್ಬೋದು. ಯಾಕಂದರೆ ಆಲ್ಮೋಸ್ಟ್ ಬಿಗ್ ಬಾಸ್ ತಂಡದಿಂದ ಕೂಡ ಅಷ್ಟೇ ಈ ಹೆಸರೆಲ್ಲ ರಿವೀಲ್ ಆಗಿತ್ತು ಕ್ವಾಟ್ಲೆ ಕಿಚನಲ್ಲಿನೇ. ಅದು ಕಾಕ್ರೋಚ್ ಸುಧೀರ್ ಅವರು. ಸೊ ಕಾಕ್ರೋಚ್ ಸುಧೀರ್ ಅವರ ಮೊದಲನೇ ಎಂಟ್ರಿ ಆಗುತ್ತೆ. ಸೊ ಸಾಕಷ್ಟು ಹೊತ್ತು ಆ್ಯಕ್ಚುಲಿ ಇವ್ರ ಹತ್ರನೇ ಸ್ವಲ್ಪ ಜಾಸ್ತಿ ಹೊತ್ತು ಮಾತಾಡಿದ್ದು. ಅಂದರೆ ಎಲ್ಲರ ಹತ್ರನೂ ಮಾತಾಡಿರ್ತಾರೆ, ಬಟ್ ಅಪ್ಲೋಡ್ ಮಾಡುವಾಗ ಏನು ಸ್ಟಾರ್ಟಿಂಗ್ ಬರೋ ಕಂಟೆಸ್ಟೆಂಟ್ಸ್ದು ಸ್ವಲ್ಪ ಜಾಸ್ತಿ ಟೆಲಿಕಾಸ್ಟ್ ಆಗುತ್ತೆ. ಲಾಸ್ಟಿಗೆ ಹೋಗೋವರೆದು ಸ್ವಲ್ಪ ಕಟ್ಟಾಗ್ತಾ ಬರುತ್ತೆ. ಸೊ ಫಸ್ಟ್ ನಾವು ನೋಡಿದ್ರೆ ಫಸ್ಟ್ 1 ಅವರ್ ಆಲ್ಮೋಸ್ಟ್ ಮನೆ ಮತ್ತು ಕಾಕ್ರೋಚ್ ಸುಧೀರ್ ಇವರಿಬ್ಬರದೇ ಇದ್ದಿತ್ತು. ಸೊ ಕಾಕ್ರೋಚ್ ಸುಧೀರ್ ಅವರ ಎಂಟ್ರಿ ಆಗುತ್ತೆ. ಸೊ ಇವ್ರಿಗೂ ಕೂಡ ಅಷ್ಟೇ ಅಲ್ಲಿ ಒಂದು ವೋಟಿಂಗ್ ಮಾಡಿದ್ದಾರೆ. ಸೊ ಏನು ಸೀಸನ್ 10ನಲ್ಲಿ ನಾವು ನೋಡಿದ್ವಿ ಸ್ವರ್ಗ ಅದು ಸೀಸನ್ 10ನಲ್ಲಿ ಅಸಮರ್ಥರು ಮತ್ತು ಸಮರ್ಥರು ಮಾಡಿದರು. ಸೀಸನ್ 11ನಲ್ಲಿ ಸ್ವರ್ಗ ಮತ್ತು ನರ್ಕ ಅಂತ ಮಾಡಿದ್ರು. ಸೊ ಈ ಸತಿ ಜಂಟಿ ಮತ್ತು ಒಂಟಿ ಅಂತ ಮಾಡಿದ್ದಾರೆ. ಸೊ ಇಲ್ಲಿ ನನಗನ್ಸಿದ್ದೇನು ಅಂದರೆ ಆ ಥರ ಎಲ್ಲ ಡಿಸ್ಕ್ರಿಮಿನೇಷನ್ ಇಲ್ಲಿ ಆಗಿಲ್ಲ, ಬಟ್ ಜಸ್ಟ್ ಒಂದು ಗೇಮ್ ಥರ ತೊಗೊಂಡು ಹೋದ್ರು ಇದನ್ನ. ಈ ಥರ ಇದ್ದರೆ ಪರವಾಗಿಲ್ಲ ಅಂತ ನನಗೆ ಅನಿಸುತ್ತೆ. ಸೊ ಇದು ನಾರ್ಮಲ್ ಆಗಿ ಅಲ್ಲಿ ಒಂದಿಷ್ಟು ಜನನ ಕರೆಸಿದ್ರು. ಸೊ ಅವರು ವೋಟಿಂಗ್ ಮಾಡಿದ್ರು. ಈ ವೋಟಿಂಗ್ ಮೇಲೆ ನನಗೇನು ನಂಬಿಕೆ ಇಲ್ಲ. ಆ್ಯಕ್ಚುಲಿ ಅಲ್ಲಿ ಬಿಗ್ ಬಾಸ್ ತಂಡ ಆಲ್ರೆಡಿ ಪ್ಲ್ಯಾನ್ ಮಾಡಿರ್ತಾರೆ ಅಂತ ನನಗೆ ಅನಿಸುತ್ತೆ, ಯಾರು ಜಂಟಿ ಆಗಬೇಕು ಯಾರು ಒಂಟಿ ಆಗಬೇಕು ಅಂತ. ಸೊ ಅದರೊಳಗೆ ನೋಡೋದಾದ್ರೆ ಕಾಕ್ರೋಚ್ ಸುಧೀರ್ ಅವರು ಒಂಟಿ ಆಗ್ತಾರೆ. ಸೊ ಒಂಟಿಯಾಗಿ ಅವರು ಮನೆಯೊಳಗೆ ಹೋಗೋದು. ಸೆಕೆಂಡ್ ಬರೋದು ಕಾವ್ಯ ಅವರು. ಸೊ ಕಾವ್ಯ ಅವರು ಬಂದಾಗ ಕಾವ್ಯ ಅವರು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೆಂಡ ಸಂಪಿಗೆ ಸೀರಿಯಲ್ನ ಮಾಡಿದವರು ಇವರು, ಅದರ ಹೀರೋಯಿನ್ ಅಂತ ಹೇಳ್ಬೋದು. ಅದಾದಮೇಲೆ ಇವರು ಇತ್ತೀಚೆಗಷ್ಟೇ ಒಂದು ಫಿಲಮ್ ಕೂಡ ಮಾಡಿದರು, ಕೊತ್ತಲ್ವಾಡಿ ಅಂತ. ಸೊ ಅದಾದಮೇಲೆ ಡೈರೆಕ್ಟಾಗಿ ಬಿಗ್ ಬಾಸಿಗೆ ಬಂದಿದ್ದಾರೆ. ಸೊ ಇವರು ಕೂಡ ಅಷ್ಟೇ ಒಂದು ಸ್ಟ್ರಾಂಗ್ ಪರ್ಸ್ನಾಲಿಟಿ ಥರನೇ ಕಾಣಿಸ್ತಾ ಇದ್ದಾರೆ. ಅದು ಲೇಡೀಸಲ್ಲಿ ಈ ಸತಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಲೇಡೀಸ್ನ ಪಿಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹೀಗೆ ಜೆಂಟ್ಸ್ಗಿಂತನೂ ಲೇಡೀಸ್ ಸೆಲೆಕ್ಷನ್ ಚೆನ್ನಾಗಿದೆ ಈ ಸತಿ. ಸೊ ಇವ್ರು ಕೂಡ ಅಷ್ಟೇ ಎಂಟ್ರಿ ಆಗುತ್ತೆ. ಇವ್ರದ್ದು ಮಾತುಕತೆ ಎಲ್ಲ ಆದಮೇಲೆ ಇವರು ಜಂಟಿ ಮತ್ತು ಒಂಟಿ ಬಂದಾಗ ಇವರು ಜಂಟಿಗೆ ಬರುತ್ತೆ, ಒಂಟಿ ಆಗಲ್ಲ ಇವರು. ಸೊ ಇವ್ರ ಜೊತೆ ಇನ್ನೊಬ್ಬರು ಯಾರನ್ನಾದರೂ ಪೇರಪ್ ಮಾಡಬೇಕು, ಆ ಥರ ಇರುತ್ತೆ. ಸೊ ಪೇರಪ್ ಮಾಡೋಕ್ಕೆ ಇನ್ನೂ ಯಾರೂ ಇಲ್ದಿರೋ ಕಾರಣ ಅವ್ರನ್ನ ಅಲ್ಲಿ ಒಂದು ಸೆಟ್ಟಿಂಗ್ ಅರೇಂಜ್ಮೆಂಟ್ ಮಾಡಿ ಅವ್ರನ್ನಲ್ಲೇ ಕೂರಿಸಿದ್ರು. ಸೊ ಅದಾದಮೇಲೆ ಬಂದಿದ್ದು ಸತೀಶ್ ಅವರು. ಸೊ ಸತೀಶ್ ಅವರು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಡಾಗ್ ಬ್ರೀಡರ್. ಸೊ ಇಂಡಿಯಾಸ್ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ನಿನ್ನೆ ಅವರು ಎಪಿಸೋಡಲ್ಲಿ ತೋರಿಸ್ದಾಗೆ ನಂಗೆ ಗೊತ್ತಾಗಿದ್ದು ಅವರು ವರ್ಲ್ಡ್ಗೆ ನಂಬರ್ 1 ಡಾಗ್ ಬ್ರೀಡರ್ ಅಂತ. ಸೊ ನಿನ್ನೆ ಅವ್ರ ಮಾತಿನ ಮೇಲೆ ಎಲ್ಲರಿಗೂ ಗೊತ್ತಾಗಿರ್ಬೋದು ಸೊ ಎಷ್ಟು ರಿಚ್ ಇದ್ದಾರೆ ಏನು ಅಂತ. ಸೊ ಇದೇ ಥರ ಲಾಸ್ಟ್ ಸೀಸನೆಲ್ಲ ನೋಡಿದ್ದೀವಿ ನಾವು, ಒಬ್ಬರಾದರೂ ಈ ಥರ ರಿಚ್ ಪೀಪಲ್ನ ಹಾಕ್ತಾರೆ. ಸತಿ ಗೋಲ್ಡ್ ಸುರೇಶ್ ಅವರು ಇದ್ದರು, ಅದಕ್ಕಿಂತ ಮುಂಚೆ ವರ್ತು ಸಂತೋಷ್ ಅವರು ಕೂಡ ಇದ್ದರು. ಸೊ ಅದೇ ಥರ ಈ ಸತಿ ಸತೀಶ್ ಅವರು ಬಂದಿದ್ದಾರೆ. ಸೊ ಇವ್ರಿಗೆ ದುಡ್ಡಿಗಿಂತ ಜಾಸ್ತಿ ಅಲ್ಲಿ ಗೇಮ್ ಎಂಜಾಯ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಬಂದಿರ್ತಾರೆ ಅಷ್ಟೇ. ಸೊ ಅವರು ನೆನ್ನೆ ಹೇಳೋದಾದ್ರೂ ಅಷ್ಟೇ 25 ಲಕ್ಷದ ಬಟ್ಟೆ ತೊಗೊಂಡು ಬಂದಿದ್ದಾರಂತೆ ಅವ್ರು ಬಿಗ್ ಬಾಸ್ಗೆ. ಸೊ ನೋಡಬೇಕು 25 ಲಕ್ಷದ ಬಟ್ಟೆ ಕೂಡ ಅಲ್ಲಿ ಖರ್ಚಾಗುತ್ತಾ ಇಲ್ವಾ, ಅದಕ್ಕಿಂತ ಮುಂಚೆನೇ ಮನೆಗೆ ಹೋಗ್ತಾರಾ ಅಂತ. ಸೊ ಡಾಕ್ ಸತೀಶ್ ಅವರು ಬರ್ತಾರೆ. ಸೊ ಇವ್ರಿಗೂ ಕೂಡ ಅಷ್ಟೇ ಜಂಟಿಗೆ ಬೀಳುತ್ತೆ. ಅವರು ಆ್ಯಕ್ಚುಲಿ ಅವರು ಮತ್ತು ಕಾವ್ಯ ಅವ್ರಿಗೆ ಚಾಯ್ಸ್ ಬಿಟ್ಟಿರ್ತಾರೆ ಪೇರಪ್ ಆಗೋಕ್ಕೆ, ಬಟ್ ಅವ್ರು ಪೇರ್ ಆಗೋದಿಲ್ಲ. ಸೊ ಅದಾದಮೇಲೆ ನೆಕ್ಸ್ಟ್ ಬರೋವಂಥ ಕಂಟೆಸ್ಟೆಂಟ್ ಗಿಲ್ಲಿ ಅವರು. ಸೊ ಗಿಲ್ಲಿ ಅವ್ರು ಬಂದಾಗ ಆ್ಯಕ್ಚುಲಿ ಗಿಲ್ಲಿ ಅವ್ರಿಗೂ ಕೂಡ ಜಂಟಿಗೆ ಬರುತ್ತೆ. ಜಂಟಿಗೆ ಬಂದಾಗ ಅವರು ಕಾವ್ಯ ಅವ್ರ ಜೊತೆಗೆ ಪೇರಪ್ ಆಗ್ತಾರೆ. ಸೊ ನನಗೆ ಆ್ಯಕ್ಚುಲಿ ತುಂಬ ಜನದ್ದು ನೆನಪಿಲ್ಲ, ಯಾರ್ಯಾರ್ದು ನೆನಪಿದೆ ಜಂಟಿ ಒಂಟಿ ಹೇಳ್ತೀನಿ. ಯಾಕಂದರೆ ಇನ್ನೊಂದು 2 ದಿನ ಹೋಗಬೇಕು ಅಂದರೆ ಅದು ನೆನಪುಳಿಯುತ್ತೆ. ಹೆಸರುಗಳು ಅಷ್ಟೇ ಒಂದೊಂದು ತುಂಬ ಚೆನ್ನಾಗಿ ನೆನಪಿದೆ, ಒಂದೊಂದು ನೆನಪಿಲ್ಲ ಅಷ್ಟಾಗಿ. ಬಟ್ ಸಾಕಷ್ಟು ಹೆಸರುಗಳು ರಿಪೀಟೆಡ್ ಆಗಿ ನಾನು ಹಿಂದಿನ ವೀಡಿಯೋಸಲ್ಲಿ ಕೂಡ ಹೇಳಿದ್ದೆ. ಸೊ ಇಷ್ಟೊಂದು ಹೆಸರುಗಳು ರಿಪೀಟ್ ಆಗಿದೆ, ಅವ್ರು ಬಂದಿದ್ದಾರೆ ಕೂಡ. ಸೊ ಗಿಲ್ಲಿಯವರು ಬರ್ತಾರೆ. ಗಿಲ್ಲಿಯವರು ಬಂದು ಅವರು ಕೂಡ ಕಾಮಿಡಿಯನ್, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಏನು ಸಾಕಷ್ಟು ರಿಯಾಲಿಟಿ ಶೋಸ್ನ ಮಾಡಿದ್ದಾರೆ ಗಿಲ್ಲಿಯವರು. ಸೊ ಇವಾಗ ಬಿಗ್ ಬಾಸ್ ಮನೇಲಿದ್ದಾರೆ. ಹಾಗೆ ಇವರು ಇವಾಗ ಕಾವ್ಯ ಅವ್ರ ಜೊತೆಗೆ ಪೇರ್ ಆಗಿದ್ದಾರೆ. ಸೊ ಗಿಲ್ಲಿಯವರು ಆದಮೇಲೆ ಜಾನ್ವಿ ಅವರು ಬಂದಿದ್ದು. ಸೊ ಜಾನ್ವಿ ಅವರು ಕೂಡ ಅಷ್ಟೇ ನ್ಯೂಸ್ ರೀಡರ್, ಆಮೇಲೆ ಕಲರ್ಸ್ ಕನ್ನಡದಲ್ಲಿ ಸಾಕಷ್ಟು ರಿಯಾಲಿಟಿ ಶೋಸ್ನ ಕೂಡ ಜಾನ್ವಿ ಅವರು ಮಾಡಿದ್ದಾರೆ. ಇವಾಗ ಬಿಗ್ ಬಾಸ್ ಮನೇಲಿದ್ದಾರೆ. ಸೊ ಇವರ ಎಲ್ಲ VTs ಎಲ್ಲ ನೋಡಿದ್ರೆ ನಿಮಗೆ ಸಾಕಷ್ಟು ಜನ ಇಲ್ಲಿ ನಾವು ಇಂಡಸ್ಟ್ರಿಯಿಂದ ನೋಡ್ಕೊಂಡು ಬಂದಿರೋರ. ಲಾಸ್ಟಿಗೆ ಒಬ್ಬೊಬ್ರು ಇದ್ದಾರೆ, ಅವ್ರ ಬಗ್ಗೆ ಸ್ವಲ್ಪ ಜನಕ್ಕೆ ಕಡಿಮೆ ಗೊತ್ತಿರೋದು. ಸೊ ಅವ್ರನ್ನ ನಾವು ಬಿಗ್ ಬಾಸಲ್ಲಿ ಹೇಗಿರ್ತಾರೆ ಏನು ಅಂತ ನೋಡಬೇಕಾಗತ್ತೆ. ಸೊ ಇಲ್ಲಿ ಜಾನ್ವಿ ಅವರು ಕೂಡ ನನಗನ್ಸೋ ಪ್ರಕಾರ ಅವರು ಒಂಟಿಯಾಗಿ ಹೋದರು ಅಂತ ಅನ್ಸುತ್ತೆ ಜಾನ್ವಿ ಅವರು. ನಂಗೆ ಅವ್ರು ಯಾರ ಜೊತೆ ಪೇರಪ್ ಆದರು ಅಂತ ನೆನಪಿಲ್ಲ ಅಷ್ಟಾಗಿ. ಸೊ ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳ್ತಿಲ್ಲ. ಸೊ ನಿಮ್ಗೆ ಏನಾದರೂ ನೆನಪಿದ್ರೆ ಪ್ಲೀಸ್ ಡು ಕಮೆಂಟ್. ಸೊ ನೆಕ್ಸ್ಟ್ ಬಂದಿದ್ದು ಧನುಷ್ ಅವರು. ಸೊ ಧನುಷ್ ಅವರು ಗೀತಾ ಸೀರಿಯಲ್ ಹೀರೋ. ಸೊ ಹೋದ ಸತಿ ಗೀತಾ ಸೀರಿಯಲ್ ಹೀರೋಯಿನ್ ಇದ್ದರು. ಸೊ ಈ ಸತಿ ಹೀರೋ ಬಂದಿದ್ದಾರೆ ಧನುಷ್ ಅವರು.
ಸೊ ಧನುಷ್ ಅವರು ಗೀತಾ ಸೀರಿಯಲ್ ಆದಮೇಲೂ ಅಷ್ಟೇ ಇನ್ನೊಂದು ಯಾವುದೋ ಸೀರಿಯಲ್ ಮಾಡಿದ್ರು ಅವರು. ಸೊ ಕಲರ್ಸ್ ಕನ್ನಡದಲ್ಲಿ ಯಾವುದೋ ಸೀರಿಯಲ್ ಬರ್ತಾ ಇತ್ತು, ನನಗೆ ಹೆಸರು ನೆನಪಿಲ್ಲ ಅದರದ್ದು. ಸೊ ಆ ಸೀರಿಯಲಲ್ಲಿ ಅವರು ಕೂಡ ಆ್ಯಕ್ಟ್ ಮಾಡಿದರು. ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಧನುಷ್ ಅವರು ಇದ್ದಾರೆ. ಧನುಷ್ ಅವರು ಆದಮೇಲೆ ಚಂದ್ರಪ್ರಭಾ ಅವರು. ಸೊ ಚಂದ್ರಪ್ರಭಾ ಅವರು ಮತ್ತು ಗಿಲ್ಲಿ ಅವರು 2 ಕಾಮಿಡಿಯನ್ಸ್ ಇದ್ದಾರೆ ಈ ಸತಿ. ಸೊ ನಾನು ಅಂದ್ಕೊಂಡಿದ್ದು ಸೂರಜ್ ಬರ್ತಾರೆ ಅಂತ, ಬಟ್ ಚಂದ್ರಪ್ರಭಾ ಅವರು ಬಂದಿದ್ದಾರೆ. ಸೊ ಇವರು ಕೂಡ ಅಷ್ಟೇ ಗಿಚ್ಚಿ ಗಿಲಿ ಆಗಲಿ ಸಾಕಷ್ಟು ಈ ಥರ ರಿಯಾಲಿಟಿ ಶೋಸಿಂದನೇ ಕಲರ್ಸ್ ಕನ್ನಡ ಚಾನಲ್ಗೆ ಜಾಸ್ತಿ ಪ್ರಸಿದ್ಧವಾಗಿದ್ದವರು. ಸೊ ಆ ಚಾನಲಿಂದನೇ ಇವಾಗ ಬಿಗ್ ಬಾಸ್ಗೆ ಬಂದಿದ್ದಾರೆ. ಸೊ ಚಂದ್ರಪ್ರಭಾ ಅವ್ರು ಆದಮೇಲೆ ಮಂಜು ಅವ್ರು ಬಂದಿರೋದು. ಸೊ ಮಂಜು ವರ್ಷಿಣಿ ಅಂತ. ಸೊ ಇವರು ಸಾಕಷ್ಟು ಸೀರಿಯಲ್ಸ್ ಮಾಡಿದ್ದಾರೆ. ತುಂಬ ವರ್ಷಗಳಿಂದನೂ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇದ್ದವರು. ಇತ್ತೀಚೆಗೆ ಪುಟ್ಟಕ್ಕನ ಮಕ್ಕಳಲ್ಲಿ ಕೂಡ ಇವರಿದ್ದರು. ಇವಾಗ ಬಿಗ್ ಬಾಸ್ ಮನೇಲಿ ಇದ್ದಾರೆ. ಸೊ ನೆಕ್ಸ್ಟ್ ರಶಿಕಾ ಅವರು. ಸೊ ಇವರು ಯಾವುದೋ ಹಳೇದೊಂದು ಸಾಂಗ್ ಹೇಳಿದ್ರು ಅವರು, ತನನಮ್ ಅನ್ಸುತ್ತೆ. ಸೊ ಆ ಸಾಂಗಲ್ಲಿ ಇವರು ಡ್ಯಾನ್ಸಿಂಗ್ ಮಾಡ್ಕೊಂಡು ಶುರು ಮಾಡಿದ್ದು. ಮತ್ತು ಇವಾಗ ಅಷ್ಟೇ ಬಂದಂಥ ಮನದ ಕಡಲು ಕೂಡ ಅಷ್ಟೇ ಇವರು ಹೀರೋಯಿನ್ ಆಗಿ ಬಂದಿತ್ತು. ಸೊ ಇವಾಗ ಬಿಗ್ ಬಾಸ್ ಮನೇಲಿ ಇದ್ದಾರೆ ಅವರು. ನೆಕ್ಸ್ಟ್ ಅಭಿಷೇಕ್ ಅಂತ, ಇವರು ಲಕ್ಷಣ ಸೀರಿಯಲ್ ಮಾಡಿದರು. ಇತ್ತೀಚೆಗಷ್ಟೇ ವಧು ಸೀರಿಯಲ್ ಕೂಡ ಮಾಡಿದರು. ಆ ಸೀರಿಯಲಿನ ಹೀರೋ. ಸೊ ಅವರು ಅಭಿಷೇಕ್ ಅವರು ಬಂದಿದ್ದು. ಅದಾದಮೇಲೆ ಮಲ್ಲಮ್ಮ. ಸೊ ಮಲ್ಲಮ್ಮ ಅವರು ಇನ್ಸ್ಟಾಗ್ರಾಮಿಂದನೇ ಫೇಮಸ್ ಆಗಿ ಇವಾಗ ಬಿಗ್ ಬಾಸ್ ಮನೇಲಿ ಇದ್ದಾರೆ. ಸೊ ಮತ್ತು ಮಲ್ಲಮ್ಮ ಅವ್ರನ್ನ ನೋಡಿದ್ರು ಅಷ್ಟೇ ತುಂಬಾ ಇನ್ನೋಸೆಂಟ್ ಇದ್ದಾರೆ. ಬಿಗ್ ಬಾಸ್ ಬಗ್ಗೆ ಅವರಿಗೆ ಯಾವುದೇ ಐಡಿಯಾಸ್ ಜಾಸ್ತಿ ಇಲ್ಲ. ಸೊ ನೆನ್ನೆ ಮಾತಾಡುವಾಗೂ ಅಷ್ಟು ನಮ್ಗೆ ಗೊತ್ತಾಗಿರುತ್ತೆ. ಸೊ ಸಂಪೂರ್ಣವಾಗಿ ಹೊಸ್ತು. ಮೋಸ್ಟ್ಲಿ ಇದು ಫಸ್ಟ್ ಸೀಸನ್ ಅಲ್ಲ, ಈ ಥರ ಸ್ವಲ್ಪ ಓಲ್ಡ್ ಏಜ್ ಪೀಪಲ್ನ ತೊಗೊಂಡು ಬಂದಿರೋದು. ಆಲ್ರೆಡಿ ತೊಗೊಂಡು ಬಂದಿದ್ದರು. ಸೊ ಬಟ್ ಈ ಸತಿ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡಬೇಕು. ಇವಾಗ ಆಲ್ರೆಡಿ ಪ್ರಮೋಸ್ ಬರ್ತಿರೋ ಪ್ರಕಾರ ನೋಡಿದ್ರೆ ಸಾಕಷ್ಟು ರೂಲ್ಸ್ನ ಬ್ರೇಕ್ ಮಾಡ್ತಾ ಇದ್ದಾರೆ ಮಲ್ಲಮ್ಮ ಅವರು. ಬಟ್ ಇನ್ನೂ ಮಾಡೋಕ್ಕೋಗಲ್ಲ. ಸೊ ಅದ್ರ ಬಗ್ಗೆ ನಾಲೆಜೇ ಇದ್ದಿರೋರನ್ನ ತೊಗೊಂಡು ಬಂದಾಗ ಅದನ್ನ ಆಕ್ಸೆಪ್ಟ್ ಮಾಡೋಕ್ಕೆ ಕೂಡ ಇವ್ರು ರೆಡಿ ಇರಲೇಬೇಕು. ಸೊ ಮಲ್ಲಮ್ಮ ಅವ್ರು ಬಂದಿರೋದು. ಅದಾದಮೇಲೆ ಅಶ್ವಿನಿ ಅಂತ. ಸೊ ಅಶ್ವಿನಿ ಅವರು ಮುದ್ದು ಲಕ್ಷ್ಮಿ ಅಂತ ಒಂದು ಸೀರಿಯಲ್ ಇತ್ತು. ಸೊ ಆ ಮುದ್ದು ಲಕ್ಷ್ಮಿ ಸೀರಿಯಲಲ್ಲಿ ಹೀರೋಯಿನ್ ಆಗಿದ್ದೆ ಅಶ್ವಿನಿ ಅವರು. ಸೊ ಆ್ಯಕ್ಚುಲಿ ಹೋದ ಸತಿ ಸೀಸನ್ 10ನಲ್ಲಿ ನೆನಪಿದ್ರೆ ಸಂಗೀತ ಅವರು ಮತ್ತು ವಿನಯ್ ಅವರು ಇದ್ದರು. ಹರಹರ ಮಹಾದೇವಿಂದ ಇಬ್ಬರು ಆ್ಯಕ್ಟರ್ಸ್ ಇದ್ದಿದ್ದು. ಸೊ ಇದೇ ಥರ ಈ ಸತಿ ಮತ್ತೆ ರಿಪೀಟ್ ಆಗಿದೆ. ಮುದ್ದುಲಕ್ಷ್ಮಿಯಿಂದ ಹೀರೋ ಮತ್ತು ಹೀರೋಯಿನ್ ಇಬ್ಬರು ಬಂದಿದ್ದಾರೆ. ಸೊ ಹೀರೋ ಬಂದುಬಿಟ್ಟು ಧ್ರುವಂತ್ ಅಂತ, ಹೀರೋಯಿನ್ ಬಂದು ಅಶ್ವಿನಿ ಅಂತ. ಸೊ ಇಬ್ಬರು ಇಲ್ಲಿ ಮತ್ತೆ ಭೇಟಿ ಸೊ ನೋಡಬೇಕು ಅವರ ಫ್ರೆಂಡ್ಶಿಪ್ ಹೇಗಿರುತ್ತೆ, ಅಥವಾ ಮತ್ತು ರೈವಲ್ರಿಯಾಗಿ ಅದು ಟರ್ನ್ ಆಗುತ್ತಾ ಅಂತ ಗೊತ್ತಿಲ್ಲ. ಬಟ್ ಇವಾಗ ಇಬ್ಬರು ಹೀರೋಯಿನ್ ಇಬ್ಬರು ಕೂಡ ಎಂಟ್ರಿ ಆಗಿದ್ದಾರೆ. ಅದಾದಮೇಲೆ ಇರೋದು ರಕ್ಷಿತಾ ಅಂತ. ಸೊ ಇವರು ಕೂಡ ಅಷ್ಟೇ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್. ಸೊ ಇವ್ರನ್ನ ಸಾಕಷ್ಟು ನಾವು ರೀಲ್ಸಲ್ಲೆಲ್ಲ ನೋಡಿರ್ತೀವಿ. ಸ್ವಲ್ಪ ತುಳುನಾಡು ಸೈಡು ಮಂಗಳೂರು ಭಾಷೆ ಮಾತಾಡೋರು ಇವರು. ಸೊ ಇವರ ಭಾಷೆಯಿಂದನೇ ಇವ್ರು ಜಾಸ್ತಿ ಫೇಮಸ್ ಆಗಿತ್ತು. ಇವ್ರು ಮಾತಾಡುವಂಥ ರೀತಿ, ಇವ್ರಿರುವಂಥ ರೀತಿಯಿಂದ ಇವ್ರು ಜಾಸ್ತಿ ಫೇಮಸ್ ಆಗಿದ್ದರು. ಸೊ ನೋಡೋಣ ಬಿಗ್ ಬಾಸ್ ಮನೇಲಿ ಹೇಗಿರ್ತಾರೆ ಏನು ಅಂತ. ನೆಕ್ಸ್ಟ್ ಕರಿಬಸಪ್ಪ ಅವರು ಇವರು ಬಾಡಿ ಬಿಲ್ಡರ್. ಮತ್ತು ನಿನ್ನೆ ನೋಡಿದ್ರೆ ಆ್ಯಕ್ಚುಲಿ ತುಂಬಾ ಕಾಮಿಡಿ ಅಂತಾರ ಅನಿಸಿದ್ರು. ತುಂಬ ಕಾಮಿಡಿ ಮಾಡ್ಕೊಂಡಿದ್ರು. ಬಟ್ ನೋಡಬೇಕು ಮುಂದಿನ ದಿನಗಳಲ್ಲಿ ಹೇಗಿರ್ತಾರೆ ಅಂತ. ಇವರು ಎಲ್ಲರೂ ಆಲ್ಮೋಸ್ಟ್ ತುಂಬ ಹೊಸ ಫೇಸಸ್ಸು, ಮತ್ತು ಯಾರ ಬಗ್ಗೆನೂ ಅಷ್ಟು ಗೊತ್ತಿಲ್ಲ. ಸೊ ತಿಳ್ಕೊಳ್ಳೋದು ಇನ್ನೂ ತುಂಬ ಚೆನ್ನಾಗಿದೆ. ಸೊ ಈ ಬಿಗ್ ಬಾಸ್ ಕೂಡ ಅಷ್ಟೇ ಎಂಟರ್ಟೈನ್ಮೆಂಟ್ ಜಾಸ್ತಿನೇ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ಸೊ ಅದಾದಮೇಲೆ ಬಂದಿದ್ದು ಮಾಳು ಅವರು. ಸೊ ನಾನು ಅಂದ್ಕೊಂಡಿದ್ದೆ ಬಾಳು ಅವರು ಬರ್ಬೋದು ಅಂತ, ಬಟ್ ಮಾಳು ಅವ್ರು ಬರೋದು ಐಡಿಯಾ ಇರಲಿಲ್ಲ. ಸೊ ಮಾಳು ಅವರು ಕೂಡ ಅಷ್ಟೇ ಬಾಳು ಅವ್ರ ಥರ ಸಾಕಷ್ಟು ಸಾಂಗ್ಸ್ನೆಲ್ಲ ಮಾಡಿದರು. ಅದು ಉತ್ತರ ಕರ್ನಾಟಕ ಸೈಡಲ್ಲಿ ತುಂಬ ಫೇಮಸ್ ಇವರು. ಸೊ ಇವಾಗ ಇವರು ಬಿಗ್ ಬಾಸ್ ಮನೇಲಿ ಇದ್ದಾರೆ. ಸೊ ಹಾಡಿಂದ ಅಂದರೆ ಸಿಂಗರಿಂದ ಯಾರೂ ಇರಲಿಲ್ಲ. ಸೊ ಇವರು ಸಿಂಗರ್ಗೆ ಬಂದಿದ್ದಾರೆ. ಸೊ ಅದಾದಮೇಲೆ ಇರೋದು ಸ್ಪಂದನ ಅವರು. ಸೊ ಸ್ಪಂದನ ಅವ್ರ ಹೆಸರಂತೂ ಆಲ್ಮೋಸ್ಟ್ ಎಲ್ಲರಿಗೂ ಕನ್ಫರ್ಮ್ ಆಗಿತ್ತು. ಸ್ಪಂದನ ಸೋಮಣ್ಣ ಅವರು ಬಂದೇ ಬರ್ತಾರೆ ಅಂತ, ಕರಿಮಣಿಯಿಂದ ಹೀರೋಯಿನ್ ಇವರು. ಸೊ ಸ್ಪಂದನ ಸೋಮಣ್ಣ ಅವರು ಕೂಡ ಇವಾಗ ಈ ಸತಿ ಬಿಗ್ ಬಾಸ್ ಮನೇಲಿ ಇದ್ದಾರೆ. ಸೊ ಅದಾದಮೇಲೆ ಅಶ್ವಿನಿ ಗೌಡ ಅವರು. ಸೊ ಇವರು ಪೊಲಿಟಿಷಿಯನ್ಸ್ ಕೂಡ ಹೌದು, ಮತ್ತು ಈ ಕಡೆ ಆ್ಯಕ್ಟರ್ ಕೂಡ ಹೌದು. ಸಾಕಷ್ಟು ಫಿಲ್ಮ್ಸ್ ಮಾಡಿದ್ದಾರೆ, ಸೀರಿಯಲ್ಸ್ ಮಾಡಿದ್ದಾರೆ. ಈ ಕಡೆ ಪೊಲಿಟಿಷಿಯನ್ ಆಗಿ ಕೂಡ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅಶ್ವಿನಿ ಗೌಡ ಅವರು. ಅದಾದಮೇಲೆ ಲಾಸ್ಟಿಗೆ ಬಂದಿದ್ದು ಅಮಿತ್ ಅವರು ಆರ್ ಜೆ ಅವರು. ಸೊ ಅಮಿತ್ ಪವಾರ್ ಅಂತ ಅವ್ರ ಹೆಸರು. ಸೊ ಆರ್ ಜೆಯಿಂದ ಒಬ್ಬರು ಬಂದಿದ್ದಾರೆ. ಸೊ ಇದಿಷ್ಟು ಈ ಸತಿ ಸೀಸನ್ 12ನ ಕಂಟೆಸ್ಟೆಂಟ್ ಲಿಸ್ಟು. 19 ಜನ ಇದ್ದಾರೆ ಈ ಸತಿ. ಸೊ ಎವ್ರಿ ಟೈಮ್ 18 ಮೆಂಬರ್ಸ್ 17 ಮೆಂಬರ್ಸ್ಗೆ ಲಾಸ್ಟ್ ಆಗ್ತಾ ಇದ್ದಿದ್ದು. ಬಟ್ ಈ ಸತಿ 19 ಇದ್ದಾರೆ. ಪ್ಲಸ್ ವೈಲ್ಡ್ ಕಾರ್ಡ್ಸ್ ಎಷ್ಟು ಬರ್ತಾರೆ ಏನು ಅಂತ ನೋಡಬೇಕು. ಪರವಾಗಿಲ್ಲ, ಸೆಲೆಕ್ಷನ್ ಚೆನ್ನಾಗಾಗಿದೆ ಅಂತಲೇ ಅನಿಸುತ್ತೆ. ಅದರೊಳಗೂ ಮೇನ್ಲಿ ಗರ್ಲ್ಸ್ ತುಂಬ ಚೆನ್ನಾಗಿ ಸೆಲೆಕ್ಟ್ ಆಗಿದ್ದಾರೆ. ಅದು ನೋಡ್ಬೋದು. ಕಾವ್ಯ ಅವರಾಗಿರಲಿ, ಜಾನ್ವಿ ಅವರಾಗಿರಲಿ, ಇಲ್ಲಾಂದರೆ ರಶಿಕಾ ಅವರು, ಮತ್ತು ಇನ್ನೂ ತುಂಬ ಜನ ಇದ್ದಾರೆ. ಸ್ಪಂದನ ಅವರು ಕೂಡ ಅಷ್ಟೇ. ಸೊ ತುಂಬ ಚೆನ್ನಾಗಿ ಗರ್ಲ್ಸ್ನ ಸೆಲೆಕ್ಟ್ ಮಾಡಿದ್ದಾರೆ. ಬಾಯ್ಸ್ ಕೂಡ ಅಷ್ಟೇ. ಅಭಿಷೇಕ್ ಅವರು ಚೆನ್ನಾಗಿದ್ದಾರೆ, ಚೆನ್ನಾಗಿ ಆಡ್ತಾರೆ ಅಂತ ಅನಿಸುತ್ತೆ. ಧನುಷ್ ಅವರಿದ್ದಾರೆ, ಧ್ರುವಂತ್ ಅವರಿದ್ದಾರೆ. ಬಟ್ ನೋಡಬೇಕು ಗೇಮ್ ಮೇಲೆ ಯಾವ ಥರ ಆಡ್ತಾರೆ, ಏನು ಕ್ಯಾರೆಕ್ಟರ್ ಹೇಗಿದೆ, ಪರ್ಸ್ನಾಲಿಟಿ ಏನಿದೆ ಅಂತ ಇನ್ನು ಮುಂದಿನ ದಿನಗಳಲ್ಲಿ ನೋಡ್ಬೋದು. ಸೊ ಬಿಗ್ ಬಾಸ್ ಫಸ್ಟ್ ಎಪಿಸೋಡ್ ಆಲ್ರೆಡಿ ಅಂದರೆ ಏನು ಗ್ರ್ಯಾಂಡ್ ಓಪನಿಂಗ್ ಇದೆ ಅದು ರಿಲೀಸ್ ಆಗಿದೆ. ಯಾರಾದರೂ ನೋಡಿಲ್ಲ ಅಂದರೆ ಜಿಯೋ ಹಾಟ್ಸ್ಟಾರಲ್ಲಿ ಹೋಗ್ಬಿಟ್ಟು ನೋಡ್ಬೋದು. ಹಾಗೆ ಲೈವ್ ಕೂಡ ಈಗ ನಡೀತಾ ಇದೆ. ಸೊ ಒಂದ್ಸತಿ ಗ್ರ್ಯಾಂಡ್ ಓಪನಿಂಗ್ ಮುಗಿದ ತಕ್ಷಣ 11 ಗಂಟೆಯಿಂದಲೇ ಲೈವ್ ಸ್ಟಾರ್ಟ್ ಆಗಿದೆ. ಸೊ ಲೈವ್ ನೋಡೋರು ಕೂಡ ಲೈವ್ ನೋಡ್ಬೋದು. ಇಲ್ಲಾಂದರೆ ಪ್ರತಿದಿನ ಎಪಿಸೋಡ್ಸ್ 9ವರೆಗೆ ರಾತ್ರಿ ಬರುತ್ತೆ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತಂಟಿಕೆ ಬಾಯ್.